ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಯಾರು ಊಹಿಸದ ಟ್ವಿಸ್ಟ್ಗಳನ್ನು ಬಿಗ್ ಬಾಸ್ ನೀಡುತ್ತಿದ್ದಾರೆ. ವೀಕ್ಷಕರ ಊಹೆಗೆ ಮೀರಿ ತಿರುವುಗಳನ್ನು ನೀಡಲಾಗುತ್ತಿದೆ. ಕಳೆದ ಸೀಸನ್ನ 5 ಸ್ಪರ್ಧಿಗಳನ್ನು ಕಳೆದ ವಾರ ಕರೆಸಲಾಗಿತ್ತು. ಈ ಪೈಕಿ ರಜತ್ ಹಾಗೂ ಚೈತ್ರ ಅವರನ್ನು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಉಳಿಸಿಕೊಳ್ಳಲಾಗಿದೆ. ಈಗ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಡಲು ರೆಡಿಯಾಗಿದ್ದಾರೆ ಎಂಬ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ರಜತ್ ಹಾಗೂ ಚೈತ್ರ ಅವರನ್ನು ವೈಲ್ಡ್ ಕಾರ್ಡ್ ಆಗಿ ಉಳಿಸಿಕೊಳ್ಳುವ ಬಗ್ಗೆ ಕಿಚ್ಚ ಸುದೀಪ್ ವೀಕೆಂಡ್ನಲ್ಲಿ ಘೋಷಣೆ ಮಾಡಿದ್ದರು. ಇಬ್ಬರೂ ದೊಡ್ಮನೆಗೆ ಎಂಟ್ರಿ ಕೊಟ್ಟಿದ್ದು 58ನೇ ದಿನ. ಮೊದಲ ವಾರ ಸಾಕಷ್ಟು ಬಿಸಿ ಮುಟ್ಟಿಸಿದ್ದ ಇವರು ನಂತರ ಕೂಲಾದರು. ಈಗ ರಜತ್ ಹಾಗೂ ಚೈತ್ರ ಎಲ್ಲರ ಜೊತೆ ಬೆರೆತಿದ್ದಾರೆ. ಈಗ ಕೇಳಿಬರುತ್ತಿರುವ ಮಾಹಿತಿ ಏನೆಂದರೆ ಇವರು ಈ ವಾರವಂತ್ಯದೊಳಗೆ ಮನೆಯಿಂದ ಹೊರ ನಡೆಯುತ್ತಾರೆ ಎಂದು ಹೇಳಲಾಗುತ್ತಾ ಇದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಸುದ್ದಿ ಹರಿದಾಡುತ್ತಿದೆ. ಚೈತ್ರ ಹಾಗೂ ರಜತ್ ಈ ವಾರಾಂತ್ಯದೊಳಗೆ ಮನೆಯಿಂದ ಹೊರ ನಡೆಯುತ್ತಾರೆ ಎಂದು ಹೇಳಲಾಗುತ್ತಾ ಇದೆ. ಮನೆಯವರಿಗೆ ಚಮಕ್ ಕೊಡೋ ದೃಷ್ಟಿಯಿಂದ ಇವರನ್ನು ಒಂದು ವಾರ ಹೆಚ್ಚುವರಿಯಾಗಿ ಉಳಿಸಿಕೊಳ್ಳಲಾಗಿತ್ತು ಎಂದು ಹೇಳಲಾಗುತ್ತಾ ಇದೆ. ರಜತ್ ಹಾಗೂ ಚೈತ್ರ ಮಧ್ಯೆ ಸಾಕಷ್ಟು ಸಾಮ್ಯತೆ ಇದೆ. ರಜತ್ ಹಾಗೂ ಚೈತ್ರ ಇಬ್ಬರ ಮೇಲೂ ಕೇಸಿದೆ. ಇನ್ನು ಜಗಳ ಎಂಬ ವಿಷಯ ಬಂದಾಗ ಇವರು ದೊಡ್ಮನೆಯಲ್ಲಿ ಎಲ್ಲರಿಗಿಂತ ಮುಂದೆ ಇರುತ್ತಿದ್ದರು. ಹೀಗಾಗಿ ದೊಡ್ಮನೆಯಲ್ಲಿ ಅವರನ್ನು ಉಳಿಸಿಕೊಳ್ಳಲಾಗಿತ್ತು. ಬಿಗ್ ಬಾಸ್ ಆಟ ಈಗಾಗಲೇ 2 ತಿಂಗಳು ಪೂರೈಸಿದೆ. ಗಿಲ್ಲಿ ನಟ ಅವರು ಎಲ್ಲರ ಫೇವರೇಟ್ ಸ್ಪರ್ಧಿ ಎನಿಸಿಕೊಂಡಿದ್ದಾರೆ. ಹಲವು ರಿಯಾಲಿಟಿ ಶೋಗಳನ್ನು ಮಾಡಿದ ಅನುಭವ ಅವರಿಗಿದೆ. ಈ ಅನುಭವ ಬಿಗ್ ಬಾಸ್ ಅಲ್ಲಿ ಸಹಕಾರಿಯಾಗುತ್ತಿದೆ. ಸಿನಿಮಾ ಡೈಲಾಗ್ ಹಾಗೂ ಸಿನಿಮಾ ದೃಶ್ಯಗಳನ್ನು ರೀಕ್ರಿಯೇಟ್ ಮಾಡಿ ಅವರು ಎಲ್ಲರಿಗೂ ಮನರಂಜನೆ ನೀಡುತ್ತಿದ್ದಾರೆ. ಸೂರ್ಯವಂಶ, ಕೆಜಿಎಫ್ ಮೊದಲಾದ ಡೈಲಾಗ್ಗಳನ್ನು ಅವರು ದೊಡ್ಮನೆಯಲ್ಲಿ ಹೇಳುತ್ತಿದ್ದಾರೆ.